ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈಗ 70 ಎಗ್ ಇನ್ಕ್ಯುಬೇಟರ್ ನೋಡ್ತಾ ಇದ್ದೀರಾ. ಇದರಲ್ಲಿ ಒಂದೊಂದಾಗೆ ಮೊಟ್ಟೆ ಒಡೆದು ಮರಿಗಳು ಹೇಗೆ ಆಚೆ ಬರ್ತಾ ಇದೆ ಅಂತ ನೋಡ್ಬೋದು. ಕರೆಂಟ್ಲಿ ಇಲ್ಲಿ ಒಂದು ಎಗ್ ಹ್ಯಾಚ್ ಆಗಿದೆ. ಇಲ್ಲಿ ಕಡಕ್ನಾಥ್ ಕೋಳಿ ಮರಿ ಆಚೆ ಬಂದಿರೋದು ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ಇನ್ನೊಂದು ಈಗ ಹ್ಯಾಚಿಂಗ್ ಪ್ರಾಸೆಸ್ಸಲ್ಲಿದೆ. ನೀವು ನೋಡ್ಬೋದು ಎಗ್ ಶೆಲ್ಸ್ ಎಲ್ಲ ಕ್ರ್ಯಾಕ್ ಹಾಕಿರೋದು ಅದರಲ್ಲಿ. ಹಾಗೆ ನೀವು ಇನ್ನೊಂದು ಹೆಲ್ಪ್ಫುಲ್ ಅಂದರೆ ಡೇಟ್ಸ್ ಬರೆದಿಟ್ಕೊಂಡ್ರೆ ನಿಮಗೆ ಕ್ಯಾಲ್ಕುಲೇಷನ್ಸ್ ಇರುತ್ತೆ. 21 ಡೇಸ್ಗೆ ಹೊಡೆಯುತ್ತಾ ಇಲ್ಲ ಇನ್ನೂ ಎಷ್ಟು ಟೈಮ್ಸ್ ತೊಗೊಳುತ್ತೆ ಅನಿಸುತ್ತೆ. ಈ ಇನ್ಕ್ಯುಬೇಟರಲ್ಲಿ ನಮಗೆ ಕೆಳಗಡೆನೂ ಜಾಗ ಕೊಟ್ಟಿದ್ದಾರೆ. ಮೊಟ್ಟೆ ಒಡೆದು ಮರಿ ಆದಮೇಲಿಂದ ಒಂದು 3 to 4 ಡೇಸು ನೀವು ಕೆಳಗಡೆನೂ ಮರಿನ ಬಿಟ್ಟು ಶಾಖ ಕೊಡಿಸ್ಬೋದು ಮರಿಗೆ. ನಾವು ಸದ್ಯಕ್ಕೆ ರಾಗಿ ಮತ್ತು ನವಣೆ ಮಿಕ್ಸ್ನ ಹಾಕ್ತಾ ಇದ್ದೀವಿ ಅದಕ್ಕೆ ಫೀಡಿಂಗೋಸ್ಕರ ಚಿಕ್ಸ್ಗೆ. ಇದ್ರ ಜೊತೆ ಒಂದು ಫ್ಯಾನ್ ಆ್ಯಡ್ ಮಾಡಿದ್ದಾರೆ ಮತ್ತು 2 ಬಲ್ಬ್ಸ್ ಇರುತ್ತೆ ವಿಚ್ ಗಿವ್ಸ್ ಹೀಟ್ ಮತ್ತು ಏರ್ ಸಪ್ಲೈನೂ ಇರುತ್ತೆ. ನೀವು ಹಾಗೆ ನೋಡಿದ್ರೆ ಇಲ್ಲಿ ಅದು ಎಗ್ ಕ್ರ್ಯಾಕ್ ಹೇಗೆ ಹಾಕ್ತಾ ಇದೆ ಅನ್ನೋದನ್ನು ಅಬ್ಸರ್ವ್ ಮಾಡ್ಬೋದು ಈ ವಿಡಿಯೋಲ್ಲಿ. ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಆ ಕೋಳಿ ಮರಿ ಹೊಡೆದಿರೋದನ್ನು ಕೆಳಗಡೆಗೆ ಶಿಫ್ಟ್ ಮಾಡಿ ಒಂದು 3 ಡೇಸ್ ಅಲ್ಲೇ ಬಿಡ್ತೀವಿ. ಅದಾದಮೇಲಿಂದ ಹೊರಗಡೆ ನೀವು ಬಿಟ್ಟು ಸಾಕ್ಬೋದು. ಪ್ಯೂರ್ ಆಗಿರೋದ್ರಿಂದ ನಾವು ಇಂಜೆಕ್ಷನ್ಸ್ ಇಲ್ಲ ಮೆಡಿಸಿನ್ಸ್ ಏನೂ ಹಾಕೋಲ್ಲ. ಹಾಗೆ ತೋಟದಲ್ಲೇ ಬಿಟ್ಟು ಸಾಕ್ತೀವಿ. ಈಗ ರಾಗಿನ ಆ್ಯಡ್ ಮಾಡ್ತಾ ರಾಗಿ ತಿನ್ನತ್ತೆ ನೋಡ್ಕೊಳ್ಳಿ. ಹಾಗೆ ಕೋಳಿ ಮರಿ ಇದು ರಾಗಿ ಮತ್ತು ನವಣೆ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ. ನೀವು ಅಕ್ಕಿ ನುಚ್ಚು ಹಾಕ್ಬೋದು ಜೊತೆಗೆ ಫೀಡಿಂಗೋಸ್ಕರ. ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು ತಿನ್ನೋದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಎನ್ವಿರಾನ್ಮೆಂಟ್ಗೆ. ಇವಾಗ ನೋಡ್ಬೋದು ನೀವು ಇಟ್ಟಿದ್ದೊಂದು ಫ್ಯೂ ಮಿನಿಟ್ಸಲ್ಲೇ ಅದು ಸ್ಟಾರ್ಟ್ ಮಾಡಿದೆ ತಿನ್ನೋದಕ್ಕೆ. ಇದೇ ಥರ ಇನ್ನೂ ಕೋಳಿ ಮರಿ ಸಾಕಾಣಿಕೆ ಹೇಗೆ ಮಾಡೋದು ಅಂತ ವೀಡಿಯೋಸ್ನ ಪೋಸ್ಟ್ ಮಾಡ್ತಾ ಇರ್ತೀವಿ. ನಮ್ಮ ಚಾನೆಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನೆಲ್.